CSS ಪೊಸಿಷನ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ CSS ಪೊಸಿಷನ್ ಗೆ 5 ರೀತಿಯ ವ್ಯಾಲ್ಯೂಸ್ ಗಳಿರುತ್ತೆ. ಸೊ ಯಾವುದೆಲ್ಲ ಅಂದ್ರೆ ಸ್ಟ್ಯಾಟಿಕ್, ರಿಲೇಟಿವ್, ಅಬ್ಸಲ್ಯೂಟ್, ಫಿಕ್ಸ್ಡ್ ಹಾಗೂ ಸ್ಟಿಕಿ. ಸೊ ಏನಿದು ಅಂತ ಒಂದೊಂದಾಗೆ ನೋಡೋಣ. ಸೊ ಸ್ಟ್ಯಾಟಿಕ್ ಅಂದ್ರೆ ಅದೊಂದು ಡಿಫಾಲ್ಟ್ ವ್ಯಾಲ್ಯೂ. ಓಕೆ, ಸೊ ನೀವು ಒಂದು ಎಲಿಮೆಂಟಿಗೆ ಪೊಸಿಷನ್ ಸ್ಟ್ಯಾಟಿಕ್ ಅಂತ ಕೊಟ್ಟಾಗ ಆ ಎಲಿಮೆಂಟ್ ಅನ್ನು ನಾವು ಟಾಪ್, ಬಾಟಮ್, ಲೆಫ್ಟ್, ರೈಟಿಗೆ ಮೂವ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಅದು ಸ್ಟ್ಯಾಟಿಕ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ರಿಲೇಟಿವ್. ರಿಲೇಟಿವ್ ಏನು ಪೊಸಿಷನ್ ಅಂದ್ರೆ ನಾವು ಒಂದು ಎಲಿಮೆಂಟ್ ಅನ್ನು ಟಾಪ್, ಬಾಟಮ್, ಲೆಫ್ಟ್, ರೈಟ್ ವ್ಯಾಲ್ಯೂ ಅನ್ನು ಕೊಟ್ಟು ಮೂವ್ ಮಾಡ್ಬೋದು. ಓಕೆ, ಸೊ ನಾವು ಎಲ್ಲಿ ಬೇಕೋ ಅಲ್ಲಿ ಎಷ್ಟು ಪಿಕ್ಸೆಲ್ ಬೇಕಾದ್ರೂ ಕೊಟ್ಟು ಅದನ್ನು ಒರಿಜಿನಲ್ ಪೊಸಿಷನ್ ಇಂದ ಮೂವ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಅಬ್ಸಲ್ಯೂಟ್. ಅಬ್ಸಲ್ಯೂಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಬ್ಸಲ್ಯೂಟ್ ಪೊಸಿಷನ್ ಅನ್ನು ನಾವು ಯೂಸ್ ಮಾಡಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಡಿವ್ ಇದೆ ಅಂತ ಅನ್ಕೊಳ್ಳಿ. ಸೊ ಆ ಡಿವ್ ಒಳಗೆ ಇನ್ನೊಂದು ಡಿವ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ನಾವು ಅಬ್ಸಲ್ಯೂಟ್ ಪೊಸಿಷನ್ ಅನ್ನು ಯೂಸ್ ಮಾಡಬೇಕು ಅಂದ್ರೆ ಔಟರ್ ಡಿವ್ಗೆ ನಾವು ರಿಲೇಟಿವ್ ಪೊಸಿಷನ್ ಅನ್ನು ಕೊಡ್ಬೇಕಾಗತ್ತೆ. ಓಕೆ, ಅಂಡ್ ಇನ್ನರ್ ಡಿವ್ಗೆ ನಾವು ಅಬ್ಸಲ್ಯೂಟ್ ಪೊಸಿಷನ್ ಅನ್ನು ಕೊಡ್ಬೇಕಾಗತ್ತೆ. ಓಕೆ, ಸೊ ಪೇರೆಂಟ್ ಎಲಿಮೆಂಟ್ ರಿಲೇಟಿವ್ ಆಗಿರ್ಬೇಕು, ಅವಾಗ ಮಾತ್ರ ನಾವು ಅಬ್ಸಲ್ಯೂಟ್ ಪೊಸಿಷನ್ ಅನ್ನು ಒಂದು ಎಲಿಮೆಂಟ್ಗೆ ಕೊಡ್ಲಿಕ್ಕೆ ಆಗುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಫಿಕ್ಸ್ಡ್. ಸೊ ಈ ಫಿಕ್ಸ್ಡ್ ವ್ಯಾಲ್ಯೂ ಅನ್ನು ನಾವು ಕೊಟ್ಟಾಗ ಒಂದು ಎಲಿಮೆಂಟಿಗೆ ನಮ್ಮ ವೆಬ್ ಪೇಜ್ ಅಲ್ಲಿ ಆ ಎಲಿಮೆಂಟ್ ಫಿಕ್ಸ್ಡ್ ಆಗಿರುತ್ತೆ. ಓಕೆ, ಸೊ ನಾವು ಸ್ಕ್ರಾಲ್ ಮಾಡಿದಾಗ ಅದು ಮೂವ್ ಆಗಲ್ಲ. ಓಕೆ, ಸೊ ನೆಕ್ಸ್ಟ್ ಸ್ಟಿಕ್ಕಿ. ಸೊ ನಿಮ್ಗೆ ಒಂದು ಎಲಿಮೆಂಟ್ ಅನ್ನು ಟಾಪ್, ಬಾಟಮ್, ಲೆಫ್ಟ್, ರೈಟ್ ಎಲ್ಲಿ ಬೇಕಾದ್ರೂ ಒಂದು ಪೊಸಿಷನ್ಗೆ ಫಿಕ್ಸ್ ಮಾಡಬಹುದು, ಸ್ಟಿಕ್ಕಿಯನ್ನು ಯೂಸ್ ಮಾಡಬಹುದು. ಓಕೆ, ಸೊ ನಾವು ಒಂದು ನ್ಯಾವಿಗೇಷನ್ ಬಾರ್ ಅನ್ನು ಬಿಲ್ಡ್ ಮಾಡಬೇಕಿದ್ರೆ ನಾವು ಈ ಸ್ಟಿಕ್ಕಿ ಪೊಸಿಷನ್ ಅನ್ನು ಯೂಸ್ ಮಾಡಬಹುದು. ಓಕೆ, ಸೊ ನಾವು ವಿತ್ ಎಕ್ಸಾಂಪಲ್ ಈ CSS ಪೊಸಿಷನ್ಸ್ ಗಳನ್ನು ನೋಡೋಣ. ಓಕೆ, ಸೊ ಇಲ್ಲಿ ನಾನು ಮೊದಲು 5 ಬಾಕ್ಸ್ ಅನ್ನು ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಾನು div ಅದಕ್ಕೆ ID ಬಾಕ್ಸ್ 1 ಅಂತ ಕೊಡ್ತೀನಿ ಅಂಡ್ ಕ್ಲಾಸ್ ಬಾಕ್ಸ್ ಅಂತ ಕೊಡ್ತೀನಿ. ಓಕೆ, ಸೊ ಇದೇ ತರ ನಾನು ಇದನ್ನು 5 ಸರಿ ಕಾಪಿ ಪೇಸ್ಟ್ ಮಾಡ್ತೀನಿ. ಓಕೆ, ಓಕೆ, ಸೊ ಇಲ್ಲಿ ಬಾಕ್ಸ್ 2, ಬಾಕ್ಸ್ 3, ಬಾಕ್ಸ್ 4, ಅದೇ ತರ ಬಾಕ್ಸ್ 5. ಓಕೆ, ಸೊ ಇವಾಗ ನಾನು ಇದಕ್ಕೆ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನು ಕೊಡ್ತೀನಿ. ಓಕೆ, ಸೊ ಸ್ಟೈಲ್, ಇಲ್ಲಿ ನಾನು ಈ ಬಾಕ್ಸ್ ಕ್ಲಾಸಿಗೆ ವಿಡ್ತ್ ಅಂಡ್ ಹೈಟ್ ಅನ್ನು ಸೆಟ್ ಮಾಡ್ತೀನಿ. ಓಕೆ, ಡಾಟ್ ಇಲ್ಲಿ ನಾನು ವಿಡ್ತ್ 100 ಪಿಕ್ಸೆಲ್ ಅಂತ ಕೊಡ್ತೀನಿ, ಹೈಟ್ ಕೂಡ 100 ಪಿಕ್ಸೆಲ್ ಅಂತ ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ನಾನು ಈ ಬಾಕ್ಸ್ 1ಗೆ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನು ಕೊಡ್ತೀನಿ. ಓಕೆ, ಬಾಕ್ಸ್ 1, ಸೊ ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ರೆಡ್ ಅಂತ ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ನಾನು ಬಾಕ್ಸ್ 2ಗೆ ನಾನು ಕಲರ್ ಅನ್ನು ಕೊಡ್ತೀನಿ. ಸೊ ಇಲ್ಲಿ ನಾನು ಇದನ್ನು 4 ಸರಿ ಪೇಸ್ಟ್ ಮಾಡ್ತೀನಿ. ಸೊ ಇದು ಬಾಕ್ಸ್ 2 ಕಲರ್ ಗ್ರೀನ್. ಓಕೆ, ನೆಕ್ಸ್ಟ್ ಬಾಕ್ಸ್ 3 ಕಲರ್, blue.
ನೆಕ್ಸ್ಟ್ ಬಾಕ್ಸ್ 4 ಇಲ್ಲಿ ಕಲರ್ ಯೆಲ್ಲೋ. ಅದೇ ತರ ಬಾಕ್ಸ್ 5 ಇಲ್ಲಿ ನಾನು ಕಲರ್ ಆರೆಂಜ್ ಅಂತ ಕೊಡ್ತೀನಿ. ಓಕೆ, ಸೊ ಇವಾಗ ಸೇವ್ ಮಾಡಿದ್ರೆ ನಿಮ್ಗೆ ಇಲ್ಲಿ 5 ಬಾಕ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇವಾಗ ನಾವು ಒಂದೊಂದೇ ಪೊಸಿಷನ್ ಅನ್ನು ಕೊಡ್ತಾ ಹೋಗೋಣ. ಸೊ ಮೊದಲು ಸ್ಟ್ಯಾಟಿಕ್ ಅನ್ನೋದು ಡಿಫಾಲ್ಟ್ ಪೊಸಿಷನ್ ಆಗಿರುತ್ತೆ. ಓಕೆ, ಸೊ ನಾನಿಲ್ಲಿ ಬಾಕ್ಸ್ 1ಗೆ ಪೊಸಿಷನ್ ಸ್ಟ್ಯಾಟಿಕ್ ಅಂತ ಕೊಟ್ರೆ ಇವಾಗ ನಾನು ಸೇವ್ ಮಾಡಿದ್ರೆ ಇಲ್ಲಿ ಏನು ಡಿಫ್ರೆನ್ಸ್ ಕಾಣಲ್ಲ, ಯಾಕೆಂದ್ರೆ ಇದು ಆಲ್ರೆಡಿ ಸ್ಟ್ಯಾಟಿಕ್ ಅಲ್ಲೇ ಇದೆ. ಓಕೆ, ಸೊ ನಾನು ಇವಾಗ ಇಲ್ಲಿ ರಿಲೇಟಿವ್ ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಟಾಪ್ 100 ಪಿಕ್ಸೆಲ್ ಅಂತ ಕೊಡ್ತೀನಿ. ಓಕೆ, ಅದೇ ತರ ಲೆಫ್ಟ್ ನಾನು 100 ಪಿಕ್ಸೆಲ್ ಅಂತ ಕೊಡ್ತೀನಿ. ಸೊ ಇವಾಗ ಸೇವ್ ಮಾಡಿದ್ರೆ ನೀವು ನೋಡ್ಬೋದು ಇದು 100 ಪಿಕ್ಸೆಲ್ ಟಾಪ್ ಅಲ್ಲಿ, ಅದೇ ತರ 100 ಪಿಕ್ಸೆಲ್ ಲೆಫ್ಟ್ ಅಲ್ಲಿ ಮೂವ್ ಆಗಿದೆ. ಓಕೆ, ಸೊ ಈ ರೆಡ್ ಬಾಕ್ಸ್. ಓಕೆ, ನೆಕ್ಸ್ಟ್ ನಾವು ಆಬ್ಸಲ್ಯೂಟ್ ಪೊಸಿಷನ್ ಬಗ್ಗೆ ನೋಡೋಣ. ಸೊ ಆಬ್ಸಲ್ಯೂಟ್ ಪೊಸಿಷನ್ ಅನ್ನು ನಾನು ಆಗ್ಲೇ ಹೇಳ್ದಾಗೆ ಪೇರೆಂಟ್ ಎಲಿಮೆಂಟ್ ರಿಲೇಟಿವ್ ಆಗಿದ್ರೆ ಮಾತ್ರ ನಾವು ಒಂದು ಎಲಿಮೆಂಟ್ಗೆ ಆಬ್ಸಲ್ಯೂಟ್ ಪೊಸಿಷನ್ ಅನ್ನು ಕೊಡ್ಲಿಕ್ಕೆ ಆಗುವಂಥದ್ದು. ಸೊ ನಾನು ಇಲ್ಲಿ ಒಂದು ಕಂಟೈನರ್ ಕ್ಲಾಸಿನ ಒಂದು ಡಿವ್ ಅನ್ನು ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಇದರ ಒಳಗೆ ನಾನು ಈ 2 ಡಿವ್ ಅನ್ನು ಹಾಕ್ತೀನಿ. ಓಕೆ, ಸೊ ಇವಾಗ ನಾನು ಇಲ್ಲಿ ಬಾಕ್ಸ್ 2 ಅಲ್ಲಿ ಅದಕ್ಕಿಂತ ಮುಂಚೆ ನಾನು ಈ ಕಂಟೈನರಿಗೆ ಒಂದು ಸ್ಟೈಲ್ ಅನ್ನು ಕೊಡ್ತೀನಿ. ಓಕೆ, ಡಾಟ್ ಕಂಟೈನರ್. ಓಕೆ, ಇದಕ್ಕೆ ನಾನು ವಿಡ್ತ್ 500 ಪಿಕ್ಸೆಲ್ ಅಂತ ಕೊಡ್ತೀನಿ. ಓಕೆ, ಅದೇ ತರ ಹೈಟ್ 500 ಪಿಕ್ಸೆಲ್ ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಕಲರ್ ಬ್ಲ್ಯಾಕ್ ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇದಕ್ಕೆ ನಾನು ಪೊಸಿಷನ್ ರಿಲೇಟಿವ್ ಅಂತ ಕೊಡ್ತೀನಿ. ಓಕೆ, ಸೊ ಪೇರೆಂಟ್ ಎಲಿಮೆಂಟ್ಗೆ ನಾನು ಪೊಸಿಷನ್ ರಿಲೇಟಿವ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಇವಾಗ ಬಾಕ್ಸ್ 2 ಅಲ್ಲಿ ನಾನು ಟಾಪ್ ಇದನ್ನು ಸೇವ್ ಮಾಡಿದ್ರೆ ನಿಮ್ಗೆ ಇಲ್ಲೊಂದು ಬಾಕ್ಸ್ ಕಾಣಿಸ್ತಾ ಇದೆ, ಕಂಟೈನರ್ ಬಾಕ್ಸ್. ಓಕೆ, ಸೊ ಇವಾಗ ನಾನು ಬಾಕ್ಸ್ 2 ಅಲ್ಲಿ ಟಾಪ್ ಈಕ್ವಲ್ ಟು 100 ಪಿಕ್ಸೆಲ್ ಅಂತ ಕೊಡ್ತೀನಿ. ಅದೇ ತರ ಲೆಫ್ಟ್ 100 ಪಿಕ್ಸೆಲ್ ಅಂತ ಕೊಡ್ತೀನಿ. ಓಕೆ, ಸೊ ಸೇವ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಏನು ಚೇಂಜಸ್ ಕಾಣಲ್ಲ, ಈ ಗ್ರೀನ್ ಬಾಕ್ಸ್ ಮೂವ್ ಆಗಲ್ಲ. ಓಕೆ, ಸೊ ಇವಾಗ ನಾನು ಪೊಸಿಷನ್ ಆಬ್ಸಲ್ಯೂಟ್ ಅಂತ ಕೊಟ್ಟಾಗ ಇವಾಗ ಸೇವ್ ಮಾಡಿದ್ರೆ ನಿಮ್ಗೆ ಈ ಗ್ರೀನ್ ಬಾಕ್ಸ್ ಮೂವ್ ಆಯ್ತು. ಓಕೆ, ಸೊ 100 ಪಿಕ್ಸೆಲ್ ಟಾಪ್ ಇಂದ ಅಂಡ್ 100 ಪಿಕ್ಸೆಲ್ ಲೆಫ್ಟ್ ಅಲ್ಲಿ ಈ ಬಾಕ್ಸ್ ಮೂವ್ ಆಯ್ತು. ಓಕೆ, ಸೊ ಈ ತರ ಆಬ್ಸಲ್ಯೂಟ್ ಪೊಸಿಷನ್ ಅನ್ನು ಯೂಸ್ ಮಾಡುವಂಥದ್ದು. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಈ ರೆಡ್ ಬಾಕ್ಸ್ ಎಲ್ಲಿ ಹೋಯ್ತು ಅಂತ. ಸೊ ಈ ರೆಡ್ ಬಾಕ್ಸ್ ಈ ಕಂಟೈನರಿನ ಹಿಂದೆ ಹೈಡ್ ಆಗಿದೆ. ಓಕೆ, ಸೊ ನಾವು ಇವಾಗ ಆ ರೆಡ್ ಬಾಕ್ಸ್ ಅನ್ನು ನೋಡ್ಬೇಕು ಅಂದ್ರೆ ನಾವು Z ಇಂಡೆಕ್ಸ್ ಅನ್ನು ಯೂಸ್ ಮಾಡ್ಬೋದು. ಓಕೆ, Z ಇಂಡೆಕ್ಸ್ ನಾನು 1 ಅಂತ ಕೊಟ್ರೆ ಇವಾಗ ನಾನು ಸೇವ್ ಮಾಡಿದ್ರೆ ನಿಮ್ಗೆ ಆ ರೆಡ್ ಬಾಕ್ಸ್ ಕಾಣಿಸ್ತಾ ಇದೆ. ಸೊ ಇದು ಈ ಕಂಟೈನರ್ ಬಾಕ್ಸಿನ ಹಿಂದೆ ಹೈಡ್ ಆಗಿತ್ತು. ಓಕೆ, ಸೊ 1 ಅಂತ ಕೊಟ್ಟಾಗ ಇಲ್ಲಿ ಈ ಬಾಕ್ಸ್ ಡಿಸ್ಪ್ಲೇ ಆಯ್ತು. ಸೊ ಅದೇ ತರ ನಾವು ಇವಾಗ ಈ ಕಂಟೈನರಿಗೆ Z ಇಂಡೆಕ್ಸ್ 2 ಅಂತ ಕೊಟ್ಟಲ್ಲಿ ನಿಮ್ಗೆ ಈ ರೆಡ್ ಬಾಕ್ಸ್ ಆ ಕಂಟೈನರಿನ ಹಿಂದೆ ಹೈಡ್ ಆಯ್ತು. ಓಕೆ, ಸೊ ಈ ತರ ನೀವು
ಕೊಡ್ಬೋದು. ಓಕೆ, ಸೊ ಇಲ್ಲಿ ನಾನು ಇದನ್ನು ತೆಗಿತೀನಿ. ಓಕೆ, ಸೊ ನೆಕ್ಸ್ಟ್ ಬಾಕ್ಸ್ 3, ಇದೇ ತರ ನಾನು ಬಾಕ್ಸ್ 3ಗೂ ಕೂಡ ಪೊಸಿಷನ್ ಅನ್ನು ಕೊಡ್ತೀನಿ. ಓಕೆ, ಸೊ ಇಲ್ಲಿ ನಾನಿಲ್ಲಿ ಬಾಟಮ್ 100 ಪಿಕ್ಸೆಲ್ ಅಂತ ಕೊಡ್ತೀನಿ, ರೈಟ್ 100 ಪಿಕ್ಸೆಲ್ ಅಂತ ಕೊಡ್ತೀನಿ. ಸೊ ಸೇವ್ ಮಾಡಿದ್ರೆ ಇವಾಗ ಇಲ್ಲಿ ಇದು ಬ್ಲೂ ಬಾಕ್ಸ್ ಮೂವ್ ಆಯ್ತು. ಓಕೆ, ಸೊ ನೆಕ್ಸ್ಟ್ ನಾವು ಬಾಕ್ಸ್ 4ಗೆ ಪೊಸಿಷನ್ ಅನ್ನು ಕೊಡೋಣ. ಓಕೆ, ಸೊ ಇಲ್ಲಿ ಪೊಸಿಷನ್ ಫಿಕ್ಸ್ಡ್ ಅಂತ ಕೊಡ್ತೀನಿ. ಓಕೆ, ಸೊ ಸೇವ್ ಮಾಡಿದ್ರೆ ಸೊ ಇಲ್ಲಿ ಯೆಲ್ಲೋ ಬಾಕ್ಸ್ ಸಾರಿ ಈ ಆರೆಂಜ್ ಬಾಕ್ಸ್ ಹೈಡ್ ಆಗಿದೆ. ಆಕ್ಚುಲಿ ಇದು ಈ ಆರೆಂಜ್ ಬಾಕ್ಸ್ ಈ ಯೆಲ್ಲೋ ಬಾಕ್ಸಿನ ಹಿಂದೆ ಹೈಡ್ ಆಗಿರುವಂತದ್ದು. ಸೊ ನಾವು ಇದನ್ನು ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ಕಾಣುತ್ತೆ. ಸೊ ನಾನಿಲ್ಲಿ ಬಾಡಿ, ಓಕೆ, ಬಾಡಿ ಟ್ಯಾಗಿಗೆ ನಾನು ಹೈಟ್ ಅನ್ನು ಕೊಡ್ತೀನಿ. ಓಕೆ, ಹೈಟ್ 4000 ಪಿಕ್ಸೆಲ್ ಅಂತ ಕೊಡ್ತೀನಿ. ಸೊ ದಟ್ ನಮ್ಗೆ ಸ್ಕ್ರಾಲ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಇವಾಗ ನಿಮ್ಗೆ ಇಲ್ಲಿ ಸ್ಕ್ರಾಲ್ ಮಾಡ್ಲಿಕ್ಕೆ ಸಿಗುತ್ತೆ. ಸೊ ಇವಾಗ ನೋಡಿದ್ರೆ ಇಲ್ಲಿ ಆರೆಂಜ್ ಬಾಕ್ಸ್ ಕಾಣಿಸ್ತಾ ಇದೆ. ಆದ್ರೆ ನೀವು ಈ ಯೆಲ್ಲೋ ಬಾಕ್ಸ್ ಅನ್ನು ನೋಡಿದ್ರೆ ಇದು ಫಿಕ್ಸ್ಡ್ ಆಗಿದೆ. ಯಾಕೆಂದ್ರೆ ನಾವು ಇಲ್ಲಿ ಪೊಸಿಷನ್ ಫಿಕ್ಸ್ಡ್ ಅಂತ ಕೊಟ್ಟಿದ್ದೀವಿ. ಓಕೆ, ಸೊ ಇಲ್ಲಿ ಪೊಸಿಷನ್ ಫಿಕ್ಸ್ಡ್ ಅಂತ ಕೊಟ್ಟ ಕಾರಣ ಇದು ಬಾಕ್ಸ್ ಮೂವ್ ಆಗ್ತಾ ಇಲ್ಲ. ಸೊ ನಾವಿಲ್ಲಿ ಇದನ್ನು ಎಷ್ಟು ಬೇಕಾದ್ರೂ ಮೂವ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಬಾಕ್ಸ್ 5. ಸೊ ಇಲ್ಲಿ ನಾನು ಇದಕ್ಕೆ ನಾನು ಪೊಸಿಷನ್ ಸ್ಟಿಕ್ಕಿ ಅಂತ ಕೊಡ್ತೀನಿ. ಓಕೆ, ಪೊಸಿಷನ್ ಸ್ಟಿಕ್ಕಿ. ಸೊ ಇಲ್ಲಿ ಇದು ಎಲ್ಲಿ ಫಿಕ್ಸ್ ಆಗ್ಬೇಕು. ಸೊ ಒಂದು ಎಲಿಮೆಂಟಿಗೆ ನಾವು ಸ್ಟಿಕ್ಕಿ ಅಂತ ಕೊಟ್ಟಾಗ ಅದು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ಹೋಗಿ ಸ್ಟಿಕ್ ಆಗುತ್ತೆ. ಓಕೆ, ಸೊ ನಾನಿಲ್ಲಿ ಟಾಪ್ 0 ಅಂತ ಕೊಡ್ತೀನಿ. ಓಕೆ, ಇವಾಗ ನಾನು ಸೇವ್ ಮಾಡಿದ್ರೆ ಸೊ ಇಲ್ಲಿ ನಾನು ಇವಾಗ ಇದನ್ನು ಸ್ಕ್ರಾಲ್ ಮಾಡ್ತೀನಿ. ಸ್ಕ್ರಾಲ್ ಮಾಡಿದಾಗ ನೋಡಿ ಇಲ್ಲಿ ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ಆದ್ರೆ ಇಲ್ಲಿ ಆರೆಂಜ್ ಬಾಕ್ಸ್ ಮೂವ್ ಆಗ್ತಾ ಇಲ್ಲ, ಅದು ಟಾಪ್ ಅಲ್ಲಿ ಸ್ಟಿಕ್ ಆಯ್ತು. ಓಕೆ, ಸೊ ಈ ತರ ನಾವು CSS ಪೊಸಿಷನ್ಸ್ ಅನ್ನು ಮಾಡುವಂಥದ್ದು. ಓಕೆ, ಸೊ ನಾವು ಈ CSS ಪೊಸಿಷನ್ಸ್ ಗಳನ್ನು ಹೆಚ್ಚಾಗಿ ಯೂಸ್ ಮಾಡಲ್ಲ. ಯಾಕೆಂದ್ರೆ ನಾವು ಒಂದು ವೆಬ್ಸೈಟ್ ಅನ್ನು ರೆಸ್ಪಾನ್ಸಿವ್ ಆಗಿ ಇಡ್ಲಿಕ್ಕಾಗಲ್ಲ ಈ ಪೊಸಿಷನ್ ಅನ್ನು ಯೂಸ್ ಮಾಡ್ಕೊಂಡು. ಓಕೆ, ಸೊ ನಾವು ನಮ್ಮ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಫ್ಲೆಕ್ಸ್ ಬಾಕ್ಸ್ ಹಾಗೂ ಗ್ರಿಡ್ ಗಳ ಬಗ್ಗೆ ಡೀಟೇಲ್ ಆಗಿ ಕಲಿಲಿಕ್ಕಿದ್ದೇವೆ.